ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಾನು ಮತ್ತೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಷ್ಟು ದಿನ ನಾನು ಬ್ಲಾಗ್ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಮನೆಯಲ್ಲಿ ಸಮಸ್ಯೆ ಆಗಿತ್ತು. ಅದ್ರ ಸಲುವಾಗಿ ನನಗೆ ವಿಡಿಯೋ ಮಾಡೋದಾಗಲಿಲ್ಲ. ಮತ್ತೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇಷ್ಟು ದಿನ ನಾನು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ, ಇವಾಗ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂದು ಕೇಳ್ಕೊತೀನಿ. ನಿಮ್ಗೊಂದು ವಿಷಯ ಹೇಳಬೇಕು. ಏನಪ್ಪ ಅಂದ್ರೆ ಅದು ವಿಷಯ ಅಂದ್ರೆ ಬೇರೆ ವಿಷಯ ಏನೂ ಅಲ್ಲ. ಇವತ್ತು ನನ್ನ ಬರ್ಡೇ. ಕಡೆ ನೋಡು ಚಪ್ಪ ನಮ್ಮ ಕಾಲನ ಆಗಿನ ಕಾಲಿ ಸಿಕ್ಕಿ ಅಂಗಡಿ ಬಂದಿದ್ದೆವು ಕಿರಾಣಿ ತಗೋಕ. ಚಿಪ್ಸ್ ಕಿಲ್ಲತಾವ ತಡಿ. ಚಿಪ್ಸ್ ಇದೊಂದು ಪಂಜಾಬಿ ಕುರ್ಕುರಿ ಒಳ್ಳೆಯದಾವ. ಸಾಕು ಇಷ್ಟೇ. ಸಾಕ ಅಷ್ಟು ಮತ್ತು ಬೇರೆ ಇದು ಅದಾಗ ನೋಡು ಅಲ್ಲಿ ಇಲ್ಲ ಇಲ್ಲ. ಅಲ್ಲೇ ಅದಾವ. ಮತ್ತೆಂಥದ್ದು ಪಪ್ಪಾಗ ಚಾಕ್ಲೇಟ್ ತೋರ್ತೆ. ಮಕ್ಕ ಮತ್ತು ಚಿಪ್ಸ್ ಬ್ಯಾಡ ಅಂದಳು, ಬರೀ ಪಂಜಾಬಿ ತೊಗೊಂಡಾಳ. ಆಯ್ತು ಅಂಗಡಿ ಮಾಲ್ ತಗೊಂಡು ಮನೆಗೆ ಹೋಗ್ತಾ ಇದ್ವಿ. ರೋಡ್ ಕ್ರಾಸ್ ಮಾಡಬೇಕು. ಅಮ್ಮಾಕ್ ನೋಡ್ಕೊ ನಡಿ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಮಮ್ಮಿ ಅಪ್ಪಾಜಿ ಹೇಳ್ಯಾರ ಸ್ವಲ್ಪ ಏನೋ ಕೆಲಸ ಇದೆ ಅಂತೇಳಿ ಅಂದು ಮಾರ್ಕೆಟ್ನ ಮತ್ತೆ ಏನೋ ಕೆಲಸ ಅಂತಾರಲ್ಲ ಅದನ್ನು ಕೆಲಸ ಮುಗಿಸ್ಕೊಡ್ತಾರ ಅಪ್ಪಾಜಿ ಮಮ್ಮಿ. ಅದಕ್ಕಾಲೆ ನಾವು ಇವಾಗ ಹೋಗ್ತಾ ಇದ್ವಿ. ಜಲ್ದಿ ರೆಡಿ ಆಗಬೇಕು. ಮಮ್ಮಿ ಅಪ್ಪಾಜಿ ಜಲ್ದಿ ರೆಡಿ ಆಗಿ ಲೇಟ್ ಮಾಡಬೇಡ್ರಿ ಅನ್ನತ್ತಾರ ನನಗೆ. ಅದಕ್ಕಾಲೆ ನಾನು ರೆಡಿ ಆಗ್ಲಕತ್ತೀನಿ. ಇನ್ನೂ ಆಗಿಲ್ಲ, ಇನ್ನೂ ಆಗಬೇಕು ರೆಡಿ ಅಂತೇಳಿ ಅನ್ಕೊಂಡೀನಿ. ಇವಾಗ ಹೋಗ್ಬೇಕು. ಬಿಸಿಲಂತರೂ ಜಾಸ್ತಿ ಅದ ಇಲ್ಲಿ, ಹೋಗೋಕ್ಕೆ ಆಗಲ್ಲ. ಅಷ್ಟು ಬಿಸಿಲು ಭಾಳ ಜಾಸ್ತಿ ಬಿಸಿಲು. ಇವಾಗ ರೆಡಿ ಆಗಬೇಕು. ರೆಡಿ ಆದ ಬಳಿಕ ವಿಡಿಯೋ ಮಾಡ್ತೀನಿ. ನನ್ನ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ರೆಡಿ ಆಗ್ಬೇಕಂತೇಳಿ ಅನ್ಕೊಂಡಿನ. ಇವಾಗ ಹೊಸು ಹೋಗಕತ್ತೈತು. ಹೊಸು ಆಗತ್ತದ. ಅದ್ರ ಸಲುವಾಗಿ ಮಮ್ಮಿ ಅಪ್ಪಾಜಿ ನಂಗೆ ಹೊಸು ಆಗತ್ತದ. ಊಟ ಮಾಡಿ ರೆಡಿ ಆಗ್ತೀನಿ. ಒಂದು 5 ನಿಮಿಷ ನಿಂದ್ರೆ ಎತ್ತಲಿಕ್ಕೆ ಅಂದು ಹೇಳಿನಿ. ಆಯ್ತು, ಊಟ ಮಾಡಿ ಜಲ್ದಿ ಊಟ ಮಾಡು, ಜಲ್ದಿ ರೆಡಿ ಆಗು, ಹೋಗಂಬ್ರಿ. ಲೇಟ್ ಆಗ್ತದ, ಅಲ್ಲಿ ಲೇಟ್ ಆಗಬಾರ್ದು, ಸ್ವಲ್ಪ ಜಲ್ದಿ ಹೋಗ್ಬೇಕು ಅಂತೇಳಿ ಅನ್ನತಾರ ಮಮ್ಮಿ ಅಪ್ಪಾಜಿ. ಅದ್ರ ನಾನು ಜಲ್ದಿ ಬಡ ಊಟ ಮಾಡಕ್ಯಾರ ರೆಡಿ ಆಗಿ ಬರ್ತೀನಿ. ರೆಡಿ ಆಗ್ತೀನಿ. ಒಂದಲ್ಲಿ ಚಾರ್ಜ್ ಎಲ್ಲ ಹಂಗಾಗಿ ಫೋನ್ ಚಾರ್ಜ್ ಹಾಕಿ ಜಲ್ದಿ ಊಟ ಮಾಡಿ ಜಲ್ದಿ ರೆಡಿ ಆಯ್ಕೆರೆ ಮಮ್ಮಿ ಅಪ್ಪಾಜಿ ಹೊರ ಹೋಗ್ತೀನಿ. ಹೋಗಿ ಬಟ್ಟೆ ಯಾವ ಥರ ತೊಗೋಬೇಕು ಅನ್ನೋದು ನಾನು ಇನ್ನೂ ಚಾಯ್ಸ್ ಮಾಡಿಲ್ಲ. ಅಲ್ಲಿ ಹೋಗಿ ಚಾಯ್ಸ್ ಮಾಡ್ತೀನಿ, ತೊಗೋತೀನಿ. ಡೈಲಿ ಅಂದ್ರೆ ಯಾವಾಗಾರ ನಮ್ಮ ಬಟ್ಟೆ ತೊಗೊಂಡ್ರು ಮಮ್ಮಿ ಅಪ್ಪಾಜಿನೇ ಸೆಲೆಕ್ಟ್ ಮಾಡೋದು ಬಟ್ಟೆ. ನಾನು ಸೆಲೆಕ್ಟ್ ಅಂತೂ ಮಾಡೋದಿಲ್ಲ ಬಟ್ಟೆ. ಫೋನ್ ಚಾರ್ಜ್ ಹಾಕ್ತೀನಿ, ಜಲ್ದಿ ಚಾರ್ಜ್ ಇಲ್ಲ ನೋಡ್ರಿ. ಇವಾಗ ಹೊರಗಡೆ ಬಂದಿದ್ದೇವೆ ಮಾರ್ಕೆಟ್ಗ. ಅಮ್ಮಿ ಮುಂದೆ ಹೋಗ್ತೇನೆ ನೋಡು. ಮಮ್ಮಿ ನೀನು ಹಾಕೋತ ಅಜ್ಜಿ ಬರ್ತಾವದಮ್ ಬ್ಯಾಗ್ ತೆಗದ ಮುಂದೆ ಅಚ್ಚಿ ಕಡ್ದ ಇರ್ಬೇಕು. ಅಜ್ಜಿ ನಮ್ಮ ಮಮ್ಮಿ ಬೇಕು ಒಂದು ಸ್ವಲ್ಪ ನೀರಲ್ಲ ಅಂತ ನಮ್ಮ ಪಪ್ಪ ಇಲ್ಲಿ ಇಲ್ಲಕ್ ನಿಂತಿರ್ ನೋಡಿ.
ಹೋಗೋಣ ಅಂತ ಬರ್ತಿರ್ಬೇಕು ನಡಿ. ಇವಾಗ ನಾವು ಅಪ್ಪಾಜಿ ಬಂದರು. ನಮ್ಗಿಂತ ಫಸ್ಟ್ ನಾವು ಅಪ್ಪಾಜಿ ಬಂದಿರೋದು ಮುಂದೆ. ಇವಾಗ ಬಂದರು. ನಾವು ಮಾರ್ಕೆಟ್ ಬಂದಿದ್ದೇವೆ ಅಂತ ಫೋನ್ ಹಚ್ಚಿದವರು ನಮ್ಮ ಮಮ್ಮಿ. ಅಲ್ಲಿ ಬಟ್ಟೆ ಇಷ್ಟ ಆಗಲಿಲ್ಲ, ಮತ್ತೆ ಬೇರೆ ಕಡೆ ಮಾಡ್ತಿದ್ದೇವೆ. ಕಡೆ ಗರ್ದಿ ಭಾಳ ಹಂಗಾಗಿ ಮೇಲೆ ಜಲ್ದಿ ನೋಡ್ರಿ ತಗೋ ಪಪ್ಪಾಗ ಜಲ್ದಿ ನೋಡ್ರಿ. ಇವು ಸೀರೆ ಏನು ಕೇಳಮ್ಮೆ ರೇಟ? ಬ್ಲ್ಯಾಕ್ ಒಂದು ತೋತಿ ಫಿಕ್ಸ್ ರೇಟ್ ಇದಂಗೆ. ಥ್ಯಾಂಕ್ಸ್ ರೀ ಅವ್ರಿ. ಹಾ ಆರಾಮದ, ನೀವು ಆರಾಮದಿರಿ? ವಿಶ್ ಮಾಡಿದ್ರು, ಬರ್ತಡೇ ವಿಶ್ ಮಾಡ್ತಾರ ಅಂದ. ನನಗೆ ಎಲ್ಲಿ ಬಟ್ಟಿನೇ ಚೋಯ್ಸ್ ಆಗಲ್ಲಾಗ್ಯಾವ. ತಿರ್ಗಾಡಕತ್ತಿದ್ದೇವೆ, 3-4 ಅಂಗಡಿ ತಿರ್ಗಾಡಿದ್ದೇವೆ. ನನ್ನ ಹತ್ರ ಬಟ್ಟಿನೇ ಚೋಯ್ಸ್ ಆಗಲ್ಯಾವ. ಮಮ್ಮಿ ತಗೋ ಚಂದ ಅದಾವ ಅನ್ನತ್ತಾರ. ನನಗೆ ಇಷ್ಟ ಆಗಲಾರ ಬಟ್ಟೆ ಇನ್ನೂ ತಗೊಂಡಿಲ್ಲ. ತಿರ್ಗಾಡಕತ್ತಿದ್ದೇವೆ, ಇನ್ನು ಯಾವ್ದು ಇಷ್ಟ ಆಗ್ತದೆ ತಗೋಬೇಕು. ಹೂ ಕುಡಿತಿ ಆಯ್ತು ಅದು ತಗೋಯಾರ. ನಾನು ಮತ್ತು ಮಕ್ಕಳು ಇಲ್ಲೇ ಅಪ್ಪಾಜಿ ನಮ್ಮ ಪಪ್ಪ 3 ಮಂದಿ ಇಲ್ಲೇ ಕೂತಿದ್ದಾರೆ. ಹೊಂಟವಲ್ಲೇ ಇಷ್ಟೊತ್ತನ ತಿರುಗಾಡಿ ಬಟ್ಟೆ ತಗೊಂಡಿದ್ದೆ. ಅಪ್ಪಾಜಿ ಬಟ್ಟೆ ತಗೊಂಡಿದೆ ತಿರುಗಾಡಿ. ಒಂದು ಸರ್ತಿ ಬಟ್ಟೆ ತಗೊಂಡಿನಿ, ಬರೋಣ ಎಲ್ಲಿ ಪಾಸೆ ಆಗಲ್ಲ, ನನಗೆ ಇಷ್ಟ ಆಗಲ್ಲ ಇವು. ಅವತ್ತಲ್ಲ ನಾನು ಇಲ್ಲಿ ಚೋಸಲ್ಲ 3-4 ಅಂಗಡಿ ತಿರುಗಾಡಿದ್ದೆವು. ಹಿಂದಿಗಡೆ ನಮ್ಮ ಪರಿಚಯ ಎಗಡೆ ತೋರ್ಸೇವೆ ನೋಡಿ ನಾವು ಬಟ್ಟೆ. ಅವ್ರ ಬಳಿ ಹೋಗಿ ಬಟ್ಟೆ ತಗೊಂಡೆವು. ಅವಾಗ ಸೆಲೆಕ್ಟ್ ಮಾಡಿ ಅವಾಗ ಸೆಲೆಕ್ಟ್ ಮಾಡಿ ಬಟ್ಟೆ ತಗೊಂಡು ತಗೊಂಡೇವಿ. 3-4 ಅಂಗಡಿ ತಿರುಗಾಡೋದಾಗೈತಿ. ಇನ್ನೂ ಪಪ್ಪ ತಗೋಬೇಕು ಬಟ್ಟೆ. ಅಲ್ಲಿ ಅವನಿಗೆ ಇದು ಅನಿಸಿಲ್ಲ, ಚಲೋ ಇಲ್ಲ ಬಟ್ಟೆಯಲ್ಲಿ. ಇನ್ನೂ ಬರ್ಲಾಗ್ಯಾರ ಮಮ್ಮಿ. ಅದು ಎಷ್ಟೊತ್ತನ ಹೋಗುತ್ತವ್ರು ಬ್ಲೌಸ್ ಹಾಕಕ. ಫಿಟ್ ಕುಂದ್ರಬೇಕು ನೋಡಿ. ಯೂಸ್ ಆಗ್ಲತ್ತದ ನನ್ನ ಕೂದಲಿಗೆ. ಹಚ್ಚ ಕಡೆ ಅದಾವಂತ ನನ್ನ ಕೂದಲಿಗಂತೂ ಅಷ್ಟು ಲೂಸ್ ಆಗಿ ಬಿಚ್ಚತ್ತಾವ ಕ್ಲೀಪ್ಗಳು, ಸ್ಟಚ್ ಕ್ಲೀಪ್. ನಮ್ಮ ಅಕ್ಕ ಕಾಲನ್ ತಗೋತಾರ. ಚಪ್ಪಲಿಲ್ಲ ನಮ್ಮ ಅಕ್ಕನ. ಅವ್ರು ಹಂಗೆ ಬರಗಲ್ಲಿಲ್ಲ ಬಂದಾಳ.
ಮೆಣಸಿನ್ಕಾಯಿ ಖಾರ ಅಂತ ಭಾಳ ಐತಿ ಇಲ್ಲಿ. ಅಪ್ಪಾಜಿ ನಾವು ತಗೋತೀವಿ. ಹುಡುಗರು ಇದ್ದಾವ ಮುಂದೆ ನಡೀನ ಈ ತಪ್ಪಲ್ಲ ಅಲ್ಲಿ ನೋಡಿ ಇವು ಮಮ್ಮಿನ ಫಸ್ಟ್ ಇದ್ದಾರಲ್ಲ ಇದೇ ಥರ ಒಂದ್ಸಲ ಬೇರೆ ಐತೆ ಯೂಸ್ ಮಾಡಿಬಿಟ್ಟ ಕೈ ತಗೊಂಡಿರ್ತಾರೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬೃಂದಾ. ನೋಡ್ದಿರಲ್ಲ ಗೈಸ್, ನಾ ಬರ್ತಡೇ ಇವತ್ತು ಈ ಸಾರಿ ಎಷ್ಟು ಸಿಂಪಲ್ ಮಾಡ್ಕೊಂಡಿದ್ದೀನಿ. ಹೋದ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಬರ್ತಡೇ ಮಾಡ್ಕೊಂಡಿನಿ. ಈ ವರ್ಷ ಮನಸ್ಸಿಲ್ಲ ನನಗೆ ಬರ್ತಡೇ ಮಾಡ್ಕೊಲಿಕ್ಕೆ, ಹಾಗಾಗಿ ಅಷ್ಟೇ ಸಿಂಪಲಿಗೆ ಹೊಸ ಬಟ್ಟೆ ತೊಗೊಂಡು ಬಂದಿನ ಅಂದ್ರೂ ಹೊಸ ಬಟ್ಟೆ ಹಾಕೊಂಡೇ ಇಲ್ಲ. ಅವೇ ಉಟ್ ಬಟ್ಟೆ ಮೇಲೆ ಕೇಕ್ ಕಟ್ ಮಾಡಿದ್ದೀನಿ. ನಾನು ಮೂಡಿಲ್ಲ ಮನಸ್ಸಿಲ್ಲ ನನಗೆ ಬರ್ತಡೇ ಮಾಡ್ಕೊಲಿಕ್ಕೆ, ಹಾಗಾಗಿ ಅಷ್ಟೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಬಿಟ್ಟೆ. ನಾ ಕೇಕನ್ನು ತರಬೇಡ ಅಂದಿದ್ದ ಮಮ್ಮಿ ಅಪ್ಪಾಜಿನೇ ಕೇಳಿಲ್ಲ. ಇಲ್ಲ ಸಿಂಪಲ್ಲಾಗಿ ಅಟ್ಟೆ ಕಟ್ ಮಾಡೈತಿ ಕೇಕ್ ಅಂದರು, ಹಾಗಾಗಿ ಅಷ್ಟೇ ಕೇಕ್ ಕಟ್ ಮಾಡಿಬಿಟ್ಟೆ. ಊಟ ಮಾಡಿ ಮೇಲ್ಗಡೆ ಬಂದಿನಿ, ಸ್ವಲ್ಪ ವಾಕ್ ಮಾಡ್ಬೇಕಂತ ಹೇಳಿ ಅಂದು ಹೊರಗೆ ತಣ್ಣದ ಗಾಳಿ ಬೀಸತ್ತದ, ತಂಪ ಗಾಳಿ ಬೀಸತ್ತದ, ನಿದ್ದೆನೂ ಬರತ್ತದ ನನಗೆ. ಈಗ ಈ ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.